ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವಿಶ್ವ ಚಾಂಪಿಯನ್ ಭಾರತ ತಂಡಕ್ಕೆ ಹಣದ ಸುರಿಮಳೆ. ಇನ್ನು ರನ್ನರ್ ಅಪ್ ಆಗಿರುವಂತಹ ಕಿವೀಸ್ ತಂಡಕ್ಕೂ ಸಿಕ್ತು ಕೋಟಿ ಕೋಟಿ ಹಣ. ಹಾಗಾದ್ರೆ ನಮ್ಮ ಭಾರತದ ಆಟಗಾರರಿಗೆ ಮತ್ತು ಭಾರತ ತಂಡಕ್ಕೆ ಎಷ್ಟು ಹಣ ಸಿಕ್ಕಿದೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆದ ಟಿ20 ವಿಶ್ವಕಪ್ 2026 ಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ತಂಡವನ್ನು 96 ರನ್ಗಳಿಂದ ಸೋಲಿಸಿತು. ಇನ್ನು ಈ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ 2026 ಟಿ20 ವಿಶ್ವಕಪ್ ನ ಚಾಂಪಿಯನ್ ಕೂಡ ಆಗಿದೆ. ಹೌದು ಸ್ನೇಹಿತರೆ, ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾ 255 ರನ್ಗಳನ್ನು ಕಲೆ ಹಾಕಿತು. ಇನ್ನು ಈ ಗುರಿಯನ್ನು ಬೆನ್ನತ್ತಕ್ಕೆ ಬಂದಂತ ನ್ಯೂಜಿಲೆಂಡ್ ತಂಡ ಕೇವಲ 159 ರನ್ಗಳಿಗೆ ಆಲ್ಔಟ್ ಆಯಿತು ಮತ್ತು ಹೀಗಾಗಿ ಭಾರತ ತಂಡ ಫೈನಲ್ ಪಂದ್ಯವನ್ನು 96 ರನ್ಗಳಿಂದ ಗೆದ್ದುಕೊಂಡಿದೆ. ಇನ್ನು ಈ ಪಂದ್ಯ ಭಾರತ ಗೆದ್ದ 3ನೇ ಬಾರಿಗೆ ವಿಶ್ವಕಪ್ ಆದ್ರೆ ಗೆದ್ದಿತ್ತಂತಾನೆ ಹೇಳ್ಬೋದು. ಅಲ್ಲದೆ ಯಾವುದೇ ದೇಶವು ಇದಕ್ಕೂ ಮೊದಲು ಸತತ 2 ಬಾರಿ ವಿಶ್ವಕಪ್ ಕೂಡ ಗೆದ್ದಿಲ್ಲ. ಆದರೆ ಭಾರತ ಇಂದು ಇದನ್ನು ಮಾಡಿದೆ ಮತ್ತು ಆತಿಥೇಯ ತಂಡವು ಇಲ್ಲಿಯವರೆಗೆ ವಿಶ್ವಕಪ್ ಗೆಲ್ಲಲು ಸಾಧ್ಯವಾಗಿರಲಿಲ್ಲ. ಇನ್ನು ಈ ಸಾಧನೆಯನ್ನು ಭಾರತ ತಂಡವು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆದ್ರೆ ಮಾಡಿದೆ. ಇನ್ನು ಭಾರತ ರೋಚಕ ಪಂದ್ಯವನ್ನು ಗೆಲ್ಲುವ ಮೂಲಕ ವಿಶ್ವಕಪ್ ನಲ್ಲಿ ತನ್ನ ಹೆಸರನ್ನು ದಾಖಲೆ ಮಾಡಿದಂತಾನೆ ಹೇಳ್ಬೋದು. ಇನ್ನು ಈ ಐತಿಹಾಸಿಕ ಗೆಲುವಿನ ನಂತರ ಚಾಂಪಿಯನ್ ಭಾರತ ತಂಡಕ್ಕೆ ಮತ್ತು ರನ್ನರ್ ಅಪ್ ಆಗಿರುವಂತಹ ನ್ಯೂಜಿಲೆಂಡ್ ತಂಡಗಳಿಗೆ ಎಷ್ಟು ನಗದು ಬಹುಮಾನ ಪಡೆದಿದೆ ಎಂಬುದರ ಸಂಪೂರ್ಣ ಮಾಹಿತಿ ನೋಡೋದಾಯ್ತು ಅಂತಂದ್ರೆ ಟಿ20 ವಿಶ್ವಕಪ್ 2026 ಟೂರ್ನಿಯಲ್ಲಿ ಒಟ್ಟು 20 ತಂಡಗಳು ಭಾಗವಹಿಸಿದ್ದವು. ಅವುಗಳಲ್ಲಿ 18 ತಂಡಗಳು ಈಗ ಹೊರಬಿದ್ದಿವೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ಎರಡೂ ತಂಡಗಳು ಫೈನಲ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು ಮತ್ತು ಇನ್ನು ಈ ತಂಡಗಳ ಮೇಲೆ ಹಣದ ಸುರಿಮಳೆಯಾಗಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಇನ್ನು ಈ ವರ್ಷದ ಟಿ20 ವಿಶ್ವಕಪ್ 2026 ಟೂರ್ನಿಗೆ ಐಸಿಸಿ ಸುಮಾರು 120.37 ಕೋಟಿ ರೂಪಾಯಿಗಳ ಬಹುಮಾನವನ್ನು ಹಣವನ್ನಾದರೆ ಘೋಷಣೆ ಮಾಡಿದೆ. ಕಳೆದ ವರ್ಷ ಭಾರತ ವಿಶ್ವಕಪ್ ಗೆದ್ದಾಗ ರೋಹಿತ್ ಶರ್ಮಾ ಪಡೆಗೆ 20 ಕೋಟಿ ರೂಪಾಯಿಗಳು ಬಹುಮಾನ ಆದ್ರೆ ಸಿಕ್ಕುತ್ತಂತಾನೆ ಹೇಳ್ಬೋದು. ಇನ್ನು ಈ ವರ್ಷ ಟಿ20 ವಿಶ್ವಕಪ್ 2026 ಟೂರ್ನಿಗೆ ಬಹುಮಾನದ ಹಣವನ್ನು ಹೆಚ್ಚಿಸಲಾಗಿದ್ದು ಚಾಂಪಿಯನ್ ಭಾರತ ತಂಡಕ್ಕೆ 27 ಕೋಟಿ ಆದರೆ ಹೆಚ್ಚು ಸಿಕ್ಕಿದೆ. ಹೌದು ಸ್ನೇಹಿತರೆ, ಟಿ20 ವಿಶ್ವಕಪ್ 2026 ಟೂರ್ನಿಯ ರನ್ನರ್ ಅಪ್ ಆಗಿರುವ ನ್ಯೂಜಿಲೆಂಡ್ ತಂಡವು 14.65 ಕೋಟಿ ಮೊತ್ತವನ್ನಾದರೆ ಪಡೆದಿದೆ. ಇನ್ನು ಈ ವಿಶ್ವ ವಿಜೇತ ತಂಡಕ್ಕೆ ಪ್ರತಿ ಪಂದ್ಯಕ್ಕೆ 28 ಲಕ್ಷ ರೂಪಾಯಿ ನೀಡಲಾಗಿದೆ ಮತ್ತು ಸೆಮಿಫೈನಲ್ ತಲುಪಿದ ದಕ್ಷಿಣ ಆಫ್ರಿಕಾಕ್ಕೆ 7 ಕೋಟಿ ರೂಪಾಯಿ ಆದರೆ ಸಿಕ್ಕಿದೆ. ಇದಕ್ಕೆ ಬೋನಸ್ ಮೊತ್ತವನ್ನು ಸೇರಿಸಿದರೆ 9.23 ಕೋಟಿ ಸಿಗಲಿದೆ ಅಂತಾನೆ ಹೇಳ್ಬೋದು. ಆದರೆ ಸೂತ್ರವನ್ನು ಅನುಸರಿಸಿ 2ನೇ ಸೆಮಿಫೈನಲ್ ನಲ್ಲಿ ಸೋತ ಇಂಗ್ಲೆಂಡ್ ಕೂಡ ಅದೇ ಮೊತ್ತವನ್ನಾದರೆ ಪಡೆಯಲಿದೆ. ಅಲ್ಲದೆ 5ರಿಂದ 12ನೇ ಸ್ಥಾನ ಪಡೆಯುವ ತಂಡಗಳಿಗೆ 3.48 ಕೋಟಿ ರೂಪಾಯಿ ಆದರೆ ಸಿಗಲಿದೆ. ಪಾಕಿಸ್ತಾನ ತಂಡ ಈ ಪಟ್ಟಿಯಲ್ಲಿ ಇದೆ. ಹೀಗಾಗಿ ಪಾಕಿಸ್ತಾನ ತಂಡಕ್ಕೆ 3.48 ಕೋಟಿ ಆದರೆ ಸಿಗಲಿದೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.